ಫೈನಲಿ ದ ಡೇ ಇಸ್ ಹಿಯರ್. ಹೋಗ್ತಾ ಇದ್ದೀವಿ. ಈ ಸ್ಟೇಷನಲ್ಲಿ ಲಿಫ್ಟೇ ಇಲ್ಲ ಅದಕ್ಕೆ. ಗೈಸ್ ದಿಸ್ ಇಸ್ ಮಚಾ ಚಿಲಾಚೆ, ದಟ್ ಇಸ್ ಕ್ಯಾರಮಲ್ ಫ್ರಾಪ್. ಎಕ್ಸೈಟ್ ಆಗ್ತಿದೆ. ನಾನು ಫೀಲಿಂಗ್ ಆಗಿ ಏರ್ಪೋರ್ಟ್ನಾಗ ಮಾತಾಡ್ತೀನಿ ಬಿಕಾಸ್ ಇವಾಗ ತುಂಬ ಆಂಗ್ಸೈಟಿ ಆಗ್ತಿದೆ ನನಗೆ. ಸೊ ಆಫ್ಟರ್ ಗೋಯಿಂಗ್ ಅಲ್ಲಿ ಮುಂದೆ ರೋಡು ಬಿದ್ದೋಗ್ತೀಯಾ, ಡ್ರಿಂಕ್ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನೀನು ಡ್ರಿಂಕ್ ಸಮೇತ ಹೊಟ್ಟೋಗ್ತೀಯ. ನಿಯರ್ ದ ಎಲಿಜಬೆತ್ ಲೈನ್. ಇನ್ನೇನು ಏರ್ಪೋರ್ಟಿಗೆ ಒಂಚೂರು ಟೈಮ್ ಇದೆ ಹೋಗೋದಕ್ಕೆ. ಸೊ ಆ್ಯಕ್ಚುಲಿ ನಾನು ಪ್ರಗತಿ ಜಾನ್ಸಿ ಎಲ್ಲ ಒಂದೇ ಫ್ಲೈಟ್ನಾಗ ಹೋಗ್ತಾ ಇರೋದು. ಜಾನ್ಸಿ, ವಾಟ್ ಇಸ್ ಯರ್ ಕ್ವೆಶ್ಚನ್? How do you feel going to India? I'm feeling super excited, guys. Good luck. Have a safe journey. This is my bestie Ashrita Puligal and she thinks I'm going to India. Guys, flight la washroom hegirutte nodi guys. Nandu immigration ಆಯ್ತು, ಪ್ರಗತಿ ಕಾಯ್ತಾ ಇದ್ದೀನಿ. ಓಕೆ ಗೈಸ್, ಇವಳು ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ ನೋಡಿ ಇಂಡಿಯಾಗೆ. ಇಂಡಿಯಾ ಅನ್ಬೋದು. ಓಕೆ ಅನ್ಬೋದು. ಓಕೆ ಓಕೆ ಬೀಟ್ ಮಾಡ್ಲ ನಾನು. You focus on this. ನೋಡಿ ಗೈಸ್, so everything is here and actually I was ಮಾಡಿದೆ ಶಾರ್ಟ್ ವಿಡಿಯೋಸ್, ಅದಾದ್ಮೇಲೆ ತುಂಬ ಐಟಮ್ಸ್ ಆ್ಯಡ್ ಆಗಿದೆ. ಸೊ ಇದೇ ನಾನು ಸಿಕ್ಕಿದ್ದು ಹೇಳಿದ್ದು. Whom did you get that for? Ashrita. Do one thing, give this to her. No. Sunidhi. ಓಕೆ. ಹರ್ ಅಂದ್ರೆ ನಂಗೆ ಹೆಂಗೆ ಗೊತ್ತಾಗುತ್ತೆ. ಸೊ ಗೈಸ್, ಇದಾಗ ಇವತ್ತು ತಂದಿದ್ದು ಬ್ಯಾಗ್ಸ್ ನಾನು. ಇದಾಗ ಆ್ಯಕ್ಚುಲಿ ಬರೀ ವಿಡಿಯೋಸ್ ಇದು ಹಾಕ್ತೀನಿ. ಇದು ಬಾಟಿಗೆ ಹುಷಾರಾಗಿಡು. ಸೊ all of this and then here is my this Ananya is in the background. Vaibhav is here. ಇದು ಅವನ ಗಿಫ್ಟ್ಸ್. ಅವನ ಫ್ರೆಂಡಿಗೆ ಕೊಡ್ತಾವನೆ, ತಗೊಂಡು ಹೋಗ್ತಾ ಇದ್ದೀನಿ ನಾನು. ಪೋರ್ಟರ್ ಸರ್ವಿಸ್ ಫ್ರಮ್ ಲಂಡನ್ ಟು ಬ್ಯಾಂಗ್ಳೂರ್. ಸೊ ಇದ್ರಾಗೂ ಇದೆ, ಈ ಸೂಟ್ ಕೇಸಾಗ ಇದೆ. ಇಟ್ಸ್ ವೆರಿ ಡರ್ಟಿ, ಸೊ ಐ ಡೋಂಟ್ ವಾಂಟ್ ಟು ಶೋ. ಅಷ್ಟೇ ಗೈಸ್, I'm gonna leave this room. ಇಂಡಿಯಾ ಹೋಗೋದ್ರ ಜೊತೆ this is also other happy part too, the sad part too. Too many memories and this was my wall of memories. So ಗೋಡೆ ಕಿತ್ಕೊಂಡ್ಬರುತ್ತೆ ಅಂತ ಭಯ ಇತ್ತು. ಹಳೆ ಮನೆ ನಾವು 60,000 ಡೆಪಾಸಿಟ್ ಕಳೆದು, ಬಟ್ ನಥಿಂಗ್ ಹ್ಯಾಪನ್ ಹೋಪ್ಫುಲಿ. I did. I did. Don't record. So first ಅವನನ್ನ ತೋರಿಸು. No bro. Hi guys, so that is Vaibhav Santosh and here is 0.5. okay na. Here is Shreya. So guys, finally the day is here. ಹೋಗ್ತಾ ಇದ್ದೀವಿ. ಮೂರು ಬ್ಯಾಗ್ ಇದೆ. ಅವ್ನು ನೋಡಿ guys ಹೆಂಗೆ ಬರ್ತಾನೆ. ಬೆಸ್ಟ್ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು. ಸೊ ಗೈಸ್, ನಾವು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏರ್ಪೋರ್ಟ್ನಾಗ ಏನೇನಾಗುತ್ತೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ವಿ ಆರ್ ಆನ್ ದ ವೇ ಟು ದ ಏರ್ಪೋರ್ಟ್ and Vaibhav is burning a lot of cardio today and so is Shreya. ಅಂದ್ರೆ ಚಿಕ್ಕದಿಟ್ಕೊಂಡು ಬಂದ್ ಮಾಡ್ತಾಳೆ. ನೋಡಿ ಗೈಸ್ ಹೆಂಗ್ ಬರ್ತಾ ಇದೆ. ಈ ಸ್ಟೇಷನಲ್ಲಿ ಲಿಫ್ಟೇ ಇಲ್ಲ ಅದಕ್ಕೆ. ಬೇಕರ್ ಸ್ಟ್ರೀಟ್ನಾಗೂ ಇಲ್ಲ. ಹಾ, ಓ ಶಿಟ್. ನೋ, ಐ ಡೋಂಟ್ ಥಿಂಕ್ ಸೊ. ಕಚ್ಕೊಡಿ ಬೇಡ. Guys, this is matcha chilache, that is caramel frappe. Shreya's not drinking anything. You can taste and tell me Starbucks matcha. Okay. She's just gonna judge, bro. She's just matcha pro ante guys idena. Not bad, no? Come, let's go. It go. Damn. Guys, Shreya nagta idal ನೋಡಿ guys. ಏನು ಅಲ್ಲಿ ಮುಂದೆ ರೋಡು ಬಿದ್ದೋಗ್ತೀಯಾ, ಡ್ರಿಂಕ್ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನೀನು ಡ್ರಿಂಕ್ ಸಮೇತ ಹೊಟ್ಟೋಗ್ತೀಯ. ನಿಯರ್ ದ ಎಲಿಜಬೆತ್ ಲೈನ್. ಇನ್ನೇನು ಏರ್ಪೋರ್ಟಿಗೆ ಒಂಚೂರು ಟೈಮ್ ಇದೆ ಹೋಗೋದಕ್ಕೆ. ಈ ಸೂಟ್ ಕೇಸ್ ಇಟ್ಕೊಂಡು ಆಗ್ತಿಲ್ಲ ಗೈಸ್.
Go, go. Ananya is responsible for all the documents. If she loses, I have to go back to my room. No India, nothing. Documents to get. So we are in Paddington right now. ಬನ್ನಿ ಆ ಕಡೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಐ ಆಮ್ ಆನ್ ದ ವೇ ಟು ಏರ್ಪೋರ್ಟ್. ಗೈಸ್ ಫುಲ್ ಎಕ್ಸೈಟ್ ಆಗ್ತಿದೆ. ನಾನು ಫೀಲಿಂಗ್ ಆಗ ಏರ್ಪೋರ್ಟ್ನಾಗ ಮಾತಾಡ್ತೀನಿ ಬಿಕಾಸ್ ಇವಾಗ ತುಂಬ ಆಂಗ್ಸೈಟಿ ಆಗ್ತಿದೆ ನನಗೆ. ಸೊ ಆಫ್ಟರ್ ಗೋಯಿಂಗ್ ಟಾಕ್ ಬಟ್ ಬನ್ನಿ ಗೈಸ್ ಹೋಗೋಣ. ಬಿಕಾಸ್ ದ ಸ್ಟೇಷನ್ ಇಸ್ ಸೋ ಫ್ಯಾನ್ಸಿ. ಸಖತ್ತಾಗೈತೆ ಅಲ್ವಾ ಶ್ರೇಯಾ? ಎಲಿಜಬೆತ್ ಲೈನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಡೈರೆಕ್ಟ್ ಏರ್ಪೋರ್ಟ್. ಸೊ ಗೈಸ್ ಇವಾಗ ಒಳಗೆ ಹೋಗಬೇಕು. ಟ್ರೈನ್ ಟರ್ಮಿನಲ್ ಸೋ ಫಾಸ್ಟ್. ನನ್ನ ಟ್ರೈನ್ ಇರೋದು ಫ್ಲೈಟ್ ಇರೋದು 10 ಗಂಟೆಗೆ. ಇಟ್ಸ್ ಸ್ಟಿಲ್ 5 ರೈಟ್ ನೌ. ಹೋಗು. This is like take number 3 because Shreya is trying to figure out her angles and that's the worst. But guys, I'm feeling very good. I'm feeling very excited. I'm feeling very happy. And Shreya, Ananya and Vaibhav are coming to drop me off. So actually ನಾನು ಪ್ರಗತಿ ಜಾನ್ಸಿ ಎಲ್ಲ ಒಂದೇ ಫ್ಲೈಟ್ನ ಹೋಗ್ತಾ ಇರೋದು. ಜಾನ್ವಿ ಇಸ್ ಡಿಫ್ರೆಂಟ್, ಜಾನ್ಸಿ ಇಸ್ ಡಿಫ್ರೆಂಟ್. ಸೊ ಜಾನ್ಸಿ ಒಂದೇ ಫ್ಲೈಟ್ನಾಗ ಹೋಗ್ತಾ ಇರೋದು. ಸೊ ಅಲ್ಲಿ ಐ ಮೇಕ್ ಯು ಗ್ಯಾಸ್ ಮೀಟ್ ದೆಮ್ ಆ್ಯಂಡ್ ಬಬ್ಲು ಇಸ್ ಆಲ್ಸೋ ಕಮಿಂಗ್. ಸೊ ಬಬ್ಲು ಇಂಡಿಯಾಗೆ ಬರ್ತಿಲ್ಲ, ಏರ್ಪೋರ್ಟಿಗೆ ಬರ್ತಾ ಇದ್ದಾನೆ. ಸೊ ಐಮ್ ಗೋನಾ ಮೀಟ್ ಎವ್ರಿವನ್. ಯಾರಿಗೂ ಬಾಯ್ ಅಂದು ಇಂಡಿಯಾಗೆ ಝೀ ಅಂತ ಹೋಗೋ ಟೈಮ್ ಬಂದಿದೆ. ಐಮ್ ಸೊ ಎಕ್ಸೈಟೆಡ್ ಗೈಸ್. ನಂಗೆ ಗೊತ್ತಿಲ್ಲ ಏನೇಳೋದು. ನನಗೆ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಫ್ರಮ್ ದ ಟೈಮ್ ಐ ಕೇಮ್ ಫ್ರಮ್ ಹೌಸ್ ಬಿಕಾಸ್ ಇದ್ದಾಗ ಕ್ಯಾರಿಂಗ್ ದಿಸ್ ವಾಸ್ ವೆರಿ ಬ್ಯಾಡ್. ಸೊ somehow we have managed. ಇವಾಗ ಏರ್ಪೋರ್ಟ್ ರೀಚ್ ಆದಮೇಲೆ ಅಂತೂ ವಿಲ್ ಹ್ಯಾವ್ ದ ಟ್ರಾಲಿ. ಸೊ ಅಷ್ಟೇನು ನಮಗೆ ಅನಿಸಲ್ಲ. ಸೊ ಅಷ್ಟೇ ಗೈಸ್. ನೋಡೋಣ ಹೇಗೋಗುತ್ತೆ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ. ಐ ಕೀಪ್ ಯು ಗೈಸ್ ಅಪ್ಡೇಟೆಡ್. ಅಲ್ಲಿವರೆಗೂ ಶ್ರೇಯಾನ್ ತೋರಿಸ್ತೀನಿ ನೋಡಿ ಗೈಸ್. That's her. Vaibhav, say hi. Ananya, ದೂರದಿಂದ 0.5 ಓಹಾ ಇದ್ಯಾ ನೋಡಿ ನಿನ್ನ ಮಗನೇ. ಸೊ ದಿಸ್ ಇಸ್ ಶ್ರೇಯಾ ಬಾಯ್. ಆಗಬೇಕು. ಎಷ್ಟು ಡಿಸ್ಟರ್ಬ್ ಮಾಡ್ತೇನೆ ಅಂದರೆ ನಾನು ವೀಡಿಯೋಸ್ನ, ಅವನಿಗೆ ಆ ಫೀಲಿಂಗೇ ಇಲ್ಲ. ರೀಟೇಕ್ ಮಾಡಿ ಅದನ್ನು ಕ್ರಾಪ್ ಮಾಡಿ ಎಡಿಟ್ ಮಾಡಿ ಎಷ್ಟು ಕಷ್ಟ ಇದೆ ಗೈಸ್ ಕಾಂಟೆಂಟ್. ಈ ವೈಭವಿಗೆ ಅರ್ಥನೇ ಆಗಲ್ಲ. ಆಂಟಿ ನೀವೇನೋ ನಾನು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನೋಡಿ. ಎಷ್ಟು ಹಿಂಸೆ ಕೊಟ್ಬಿಟ್ಟು ಹೆಂಗೆ ನಗ್ತಾನೆ. 32 ಹಲ್ಲು ಬಿಟ್ಬಿಡ್ತಾನೆ ಲಾಸ್ಟ್ನಾಗ ಈ ಅಂತ. ಗೈಸ್ ಶಿ ಇಸ್ ಆನ್ ಗೋಸ್ಟ್ ಮೋಡ್ ರೈಟ್ ನೌ. No, this. This is a good reaction. Don't. I won't. Baba. Guys, we're almost near Terminal 2. So, very departure of the Bob actually recently ಹೋಗಿ ಬಂದಿದ್ದ. It's hardly been like 30 days that he went. And he's back. Ananya Nanu. This is my bestie Ashrita Puligal, and she thinks I'm going to India, but she's dumb that she doesn't know that I'm not. So if at all na nale hodre, then I am going to lose a bet. If I don't go, then she's going to buy me and Vaibhav whatever we want. Okay? Done? Bro. Now ಗೈಸ್ ಈ ಬ್ಯಾಗೇಜ್ ತೊಗೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗೋಗ್ತದೆ ನನಗಂತೂ. ಎಲ್ಲರೂ ಅನ್ನೋದು ಇಟ್ಕೊಂಡ್ರೂ ಆಗ್ತಿಲ್ಲ ಗೈಸ್. ಹಿಂಸೆ. ಎಲ್ಲ ಕಡೆ ಬರೀ ಅನನ್ಯ ಗೌಡ ಅಂದಿದ್ದೀನಿ ಗೈಸ್. ಅವಳು ಎಷ್ಟು ಮಾತಾಡ್ತಾಳೆ ಎಲ್ಲರೂ ನೋಡಿದ್ದೀರಾ 7 Sisters ಇದ್ರಲ್ಲಿ. ನಮಗೆ ಇಸ್ ನಾಟ್ ಟಾಕಿಂಗ್ ಗೈಸ್. ಬಟ್ ಇವಳು ಇನ್ನೇನು ಹೋಗ್ತಾ ಇದ್ದಾಳೆ 2 days. ಗೈಸ್ ನೋಡಿ ಗೈಸ್, ಏರ್ಪೋರ್ಟ್ನ ನೋಡ್ಕೊಂಬರಕ್ಕೆ ಹೋದರೆ ಇವಳು ನೋಡಿ ಹೆಂಗೆ ಕೂತಿದ್ದಾಳೆ. ಅವಳಿಗೆ ಗೊತ್ತೇ ಇಲ್ಲ ನಾವು ಬಂದಿರೋದು. ಮುಂದೆ ಸೇಫ್ಲಿ ಟ್ರಾವೆಲ್ ಸೇಫ್ಲಿ. ಹೆದರ್ಕೋಬೇಡ, ದೇವ್ರ ಹೆಸರು ಹೇಳಿ ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಗುಡ್ ಲಕ್, ಹ್ಯಾವ್ ಅ ಸೇಫ್ ಜರ್ನಿ.
All the best. ದೇವ್ರ ಹೆಸರು ಗೈಸ್ ಸೊ ಶ್ರೇಯಾಸ್ ಲೀವಿಂಗ್ ಸೊ ಲೇಟ್ ಆಯ್ತು ಆಗಲಿ ಅವಳಿಗೆ ಸೇಫ್ ಯಾ ಓಕೆ ಬಾಯ್ 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 ಐ ಬಾಯ್ ಟೆಕ್ಸ್ಟ್ ಯು ಸರಿ ಸೊ ಗೈಸ್ ಇಟ್ಸ್ ಟೈಮ್ ಟು ಗೋ ಚೆಕ್ ಇನ್ ಮಾಡೋ ಟೈಮ್ ಬಂದಿದೆ ಬನ್ನಿ ಹೋಗೋಣ ಸೊ ಗೈಸ್ ಇಟ್ಸ್ ಫೈನಲಿ ದ ಟೈಮ್ ಆ್ಯಂಡ್ ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ಆಗಲೇ ಏರ್ಪೋರ್ಟಿಗೆ ಬಂದಿದ್ದಾಯಿತು ಇನ್ನೇನು ಚೆಕ್ ಇನ್ ಮಾಡಬೇಕು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ಸೊ ಗೈಸ್ ಸೆಲ್ಫ್ ಚೆಕ್ ಇನ್ ಹಿಂಗೆ ಮಾಡೋದು ಫಸ್ಟ್ ನಾವು ಪಾಸ್ಪೋರ್ಟ್ನ ಹಿಂಗೆ ಒಳಗೆ ಹಾಕಬೇಕು ಸೊ ಅದು ಸ್ಕ್ಯಾನ್ ಮಾಡಿ ನೇಮ್ ಎಲ್ಲ ಗೊತ್ತಾಗುತ್ತೆ ಬಟ್ ಯೂಶ್ವಲಿ ಆಗಲ್ಲ ಅದು ಅಷ್ಟು ಈಸಿಯಾಗಿ ಸೆಲ್ಫ್ ಚೆಕ್ ಇನ್ ನಮ್ಮ ಅಪ್ಪ ಬಂದಾಗಂತೂ ಆಗೇ ಇಲ್ಲ ನಾವು ಟ್ರೈ ಮಾಡಿ ಸಾಕಾಯಿತು ಸೊ ಈ ಥರ ಮಾಡಿದ್ವಿ ಓ ಮೈ ಗಾಡ್ ಫೈನಲಿ ಆಗೋಯ್ತು ಫುಲ್ ಖುಷಿನೇ ಆಗೋಯ್ತು ನಂಗಂತೂ ಓ ಸೆಲ್ಫ್ ಚೆಕ್ ಇನ್ ಹಿಂಗಾಗೋಯ್ತು ಸೊ ಐ ಡಿಡ್ಂಟ್ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಕ್ಯೂ ಲಿಟ್ರಲಿ ಗೈಸ್ ನೀವೇ ನೋಡ್ತಾ ಇದ್ದೀರಾ 2 ಮಿನಿಟ್ಸ್ನಾಗೆ ಇದೆಲ್ಲ ವೆರಿಫೈ ಮಾಡಿದ್ವಿ ನೇಮ್ ಸೀಟ್ ನಂಬರ್ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿ ಲಿಟ್ರಲಿ ಇನ್ 2 ಮಿನಿಟ್ಸ್ ನಂದು ಸೆಲ್ಫ್ ಚೆಕ್ ಇನ್ನೇ ಕಂಪ್ಲೀಟ್ ಆಗೋಯ್ತು ಬಟ್ ಅಂದರೂ ಸೀಟ್ ನಂಬರ್ ನಂಗೆ ಒಂಚೂರು ಕನ್ಫ್ಯೂಷನ್ ಇತ್ತು ಬಿಕಾಸ್ ಜೆ ವಿಂಡೋ ಸೀಟ್ ಬರುತ್ತಾ ಇಲ್ವಾ ಅಂತ ಸೊ ವೈಭವ್ ಅದನ್ನು ಚೆಕ್ ಮಾಡ್ತಿದ್ದ ಸೊ ಯಾ ಇಟ್ ವಾಸ್ ಜೆ ಇಸ್ ಅ ವಿಂಡೋ ಸೀಟ್ ಸೊ ಅಷ್ಟೇ ಗೈಸ್ ಈ ಥರ ಟ್ಯಾಗ್ ಆಚೆ ಬಂತು ಸೊ ಇದನ್ನು ಇವಾಗ ನಾವು ಫೀಲ್ ಮಾಡಿ ಅದಕ್ಕೆ ಅಂಟಿಸಿ ಜಸ್ಟ್ ಇವಾಗ ಬ್ಯಾಗೇಜ್ನ ಕಳಿಸೋದಕ್ಕೆ ಹೋಗಬೇಕು ದಿಸ್ ವಾಸ್ ಸೋ ಈಸಿ ನನಗಂತೂ ಫುಲ್ ಖುಷಿ ಆಗ್ತದೆ ಇಷ್ಟು ಬೇಗ ಆಗ್ತದೆ ಅಂತ ಬನ್ನಿ ಮುಂದೆ ಏನು ಮಾಡ್ಬೇಕು ನೋಡೋಣ ಸೊ ಗೈಸ್ ನಾನು ಚೆಕ್ನೆಲ್ಲ ಫುಲ್ ಈಸಿಲಿ ಆಯಿತು ಫುಲ್ ಖುಷಿಯಾಗಿ ಎಲ್ಲ ಮುಗಿಸ್ದೆ ಹಾರ್ಡ್ಲಿ 5 ಮಿನಿಟ್ಸ್ನಾಗ ಮುಗ್ದೋಯ್ತು ಗೈಸ್ ಸೊ ಇವಾಗ ನಾನು ಪ್ರಗತಿ ಚಾನ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಪ್ರಗತಿ ಆ್ಯಕ್ಚುಲಿ ಪಾಸ್ಪೋರ್ಟ್ನ ಮರ್ತೋಗಿ ಬಂದಿದ್ದಾಳಂತೆ ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಮ್ ಅವಳು ಬಂದಿದ್ದ ತಕ್ಷಣ ಜಸ್ಟ್ ಕನಕ ಗೈಸ್ ಫಸ್ಟ್ ಟೈಮ್ ಗೈಸ್ ಏರ್ಪೋರ್ಟ್ ಒಳಗೆ ಹೋಗ್ತಾ ಇರೋದು ಲಂಡನ್ ಹೀತ್ರೋ ಏರ್ಪೋರ್ಟ್ ಬರೋವಾಗಂತೂ ಬಬ್ಲು ಮತ್ತು ನಾನು ಇನ್ನೊಂದು ಫ್ರೆಂಡ್ ನನ್ನ ಜೊತೆ ಇದ್ದರು ಸೋಲೋ ಟ್ರಾವೆಲ್ ಜೀವನದಲ್ಲೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸೊ ಬೋರ್ಡಿಂಗ್ ಪಾಸ್ ಸ್ಕ್ಯಾನೇ ಆಗ್ತಾಯಿಲ್ಲ ಫುಲ್ ಟೆನ್ಷನ್ ಆಗ್ತದೆ ಸ್ಕ್ಯಾನ್ ಆಯಿತು ಬನ್ನಿ ಗೈಸ್ ಒಳಗೆ ಹೋಗೋಣ ನೆಕ್ಸ್ಟ್ ಇವಾಗ ಕ್ಯಾಬಿನ್ ಬ್ಯಾಗ್ನಾಗ ಚೆಕ್ಕಿಂಗಿಗೆ ಹೋಗ್ತಾಯಿದ್ದೀವಿ ಸೊ ಇದು ಮುಗಿಸಿ ಗೇಟ್ ಹತ್ರ ಹೋಗೋದು ಹೆಂಗೆ ನೋಡೋಣ ಬನ್ನಿ ಗೈಸ್ ಆಗೋಯ್ತು ಗೈಸ್ ಎಲ್ಲ ಚೆಕ್ಕು ಆಯಿತು ಇಟ್ ಹಾರ್ಡ್ಲಿ ಗೋಡ್ ಓವರ್ ಇನ್ 10 ಮಿನಿಟ್ಸ್ ನನಗೆ ಫುಲ್ ಭಯ ಆಗೋಗಿತ್ತು ಇವಾಗ ಒಳಗೆ ಬಂದಿದ್ದೀನಿ ಜೆ ಡಿ ಇದೆ ಆಕ್ಸೆಸರೈಸ್ ಲಂಡನ್ ಇದೆ ಎಲ್ಲ ಶಾಪಿಂಗ್ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅದೆಲ್ಲ ಇದೆ ಗೈಸ್ ಇಷ್ಟೆಲ್ಲ ರೆಕಾರ್ಡ್ ಮಾಡಿದೆ ಆಮೇಲೆ ಗೊತ್ತಾಯಿತು ನನಗೆ ಮನೆಗೆ ಬಂದು 2 ಡೇಸ್ ಆದಮೇಲೆ ಗೊತ್ತಾಯಿತು ಏನೂ ಆಡಿಯೋ ಇಲ್ಲ ನಾನು ಯೂಶ್ವಲಿ ಮೈಕೇ ಯೂಸ್ ಮಾಡಾಗ ಏನೋ ಟ್ರೈ ಮಾಡೋಣ ನಾನು ಫಸ್ಟ್ ಸ್ಟಾರ್ಟಿಂಗ್ ಬರೋವಾಗ ಮೈಕ್ ತಂದಿದ್ದೆ ಏನೋ ಟ್ರೈ ಮಾಡೋಣ ಅಂತ ಮೈಕ್ ಯೂಸ್ ಮಾಡಿದೆ ನೋಡಿದ್ರೆ ಅದೇನೋ ರೆಕಾರ್ಡ್ ಆಗಿಲ್ಲ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರೆಕಾರ್ಡ್ ಆಗಿದೆ ಅದಾದಮೇಲೆ ಏನೂ ರೆಕಾರ್ಡ್ ಆಗಿಲ್ಲ ಸೊ ಎನಿವೇಸ್ ಗೈಸ್ ನೋಡ್ತಿದ್ದೆ ಐ ವಾಸ್ ಅರೌಂಡ್ ಏರ್ಪೋರ್ಟ್ ನನಗಂತೂ ಈ ಗೇಟ್ನ ಹುಡ್ಕೋ ಅಷ್ಟು ಸಾಕಾಗೋಗಿತ್ತು ಪ್ರಗತಿ ಜಾನ್ಸಿ ಬೇರೆ ಲಾಂಜಿಗೆ ಹೋಗಿದ್ರು ತಿನ್ಕೊಂಡು ಬರೋಕ್ಕೆ ನಾನು ಈ ಗೇಟ್ನ ಹುಡುಕಿ ಹೋಗೋದಕ್ಕೆ ಐ ಟುಕ್ 20 ಮಿನಿಟ್ಸ್ ಆ್ಯಂಡ್ ಐ ವಾಸ್ ಸೋ ಲೇಟ್ ನಾನು ಡ್ಯೂಟಿ ಫ್ರೀನೂ ಶಾಪಿಂಗ್ ಮಾಡ್ತಿದ್ದೆ ಆ್ಯಂಡ್ ನಾನು ಈಗ ಕಳೆದೋದೆ ಆಲ್ಮೋಸ್ಟ್ ಐ ವೆಂಟ್ ಲೆಫ್ಟ್ ಸೈಡೆಲ್ಲೋ ಎಂಡ್ವರೆಗೂ ಹೋಗಿದ್ದೆ ಆಮೇಲೆ ಗೊತ್ತಾಯಿತು ರೈಟ್ ಹೋಗ್ಬೇಕಂತ ಹುಡುಕ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ ಅಟ್ ಅ ಪಾಯಿಂಟ್ ಬೇಜಾರೇ ಆಗೋಯ್ತು ಯಾಕಪ್ಪ ಬೇಕಿವೆಲ್ಲ ವಾಪಸ್ ಲಂಡನ್ಗೆ ಹೊರಟೋಗ್ತೀನಿ ಎಲ್ಲಿ ಇಂಡಿಯಾನೂ ಬೇಡ ಏನೂ ಬೇಡ ಏರ್ಪೋರ್ಟ್ ಸವಾಸನೇ ಬೇಡ ಅಂತ ಫುಲ್ ಬೇಜಾರಾಗೋಯ್ತು ಗೈಸ್ ಡಿಸಪಾಯಿಂಟ್ಮೆಂಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಟು ಹುಡುಕಿ ಹೆಂಗೋ ನಡ್ಕೊಂಡು ಹೋಗಿ ಆ ಆಡಿಯೋ ಅಂತೂ ಇಟ್ ವಾಸ್ ಲೈಕ್ ಸೋ ರಿಯಲಿಸ್ಟಿಕ್ ಬಿಕಾಸ್ ಐ ವಾಸ್ ಸ್ಟ್ರಗಲಿಂಗ್ ಮೈ ಲೈಫ್ ಔಟ್ ಟು ಜಸ್ಟ್ ಫೈಂಡ್ ದ ಗೇಟ್ ಬಟ್ ಎನಿವೇಸ್ ಗೈಸ್ ಬ್ಯಾಡ್ ಲಕ್ ಏನು ಮಾಡೋದು ಸೊ ನಾನು ಇನ್ನೆರಡು ವೀಡಿಯೋಸ್ ಇತ್ತು ಹಿಂಗ ಹೋಗ್ದಾಗ ಫುಲ್ ಮಾತಾಡಿದ್ದೆ ನನ್ನ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಏನೂ ಹಾಕೋಕ್ಕಾಗ್ತಿಲ್ಲ ಅಟ್ ದಿಸ್ ಪಾಯಿಂಟ್ ಗೈಸ್ ಪ್ರಗತಿ ಬೇರೆ ಕಾಲ್ ಮಾಡಿಬಿಟ್ಟು 10 ನಿಮಿಷ ಇದೆ ಬೋರ್ಡಿಂಗಿಗೆ ಎಲ್ಲ ಬಂದುಬಿಟ್ಟವ್ರೆ ಬಾ ಅಂತಿದ್ಲು ನಾನು ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗೋ ಅಷ್ಟು ಬೇಜಾರೇ ಆಗೋಯ್ತು ನನಗಂತೂ
ಲಿಟ್ರಲಿ ಗೈಸ್ ಇಟ್ ವಾಸ್ ಆನ್ ದ ಅದರ್ ಸೈಡ್, ನಾರ್ತ್ ಟು ಸೌತ್ ಹೋದಂಗಿತ್ತು ನನಗಂತೂ ಎಕ್ಸ್ಪೀರಿಯನ್ಸು. ಹೆಂಗೋ ಹೋಗ್ಬಿಟ್ಟೆ. ಸೊ ಗೈಸ್ ಐ ಫೈನಲಿ ಮೆಟ್ ಪ್ರಗತಿ ಆ್ಯಂಡ್ ಝಾನ್ಸಿ. ನೋಡಿದ್ರೆ ರೆಕಾರ್ಡೇ ಆಗಿಲ್ಲ. ಇಷ್ಟೊತ್ತವರೆಗೂ ನಿಧಾನಕ್ಕೆ ನಡ್ಕೊಂಬರ್ತಿದ್ಲು, ಸಡನ್ನಾಗಿ ಓಡೋಗ್ತಿದ್ಲು. ಇವಳು ಓಡೋಗೋದು ನೋಡಿ ನನಗೆ ಫುಲ್ ಟೆನ್ಷನ್ ಆಗೋಯ್ತು. ನಾನು ಝಾನ್ಸಿ ಹೆಂಗಿದ್ರು ಇನ್ನು 10 ನಿಮಿಷ ಇದೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ, ಅವಳು ಓಡೋಟೋದ್ಲು. ಸೊ ಇವಾಗ ಚೆಕ್-ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೇರೆ ಎಲ್ಲರೂ ಆಚೆ ಹಂಗೆ ನಿಂತಿದ್ದು ನೋಡಿ ನಮಗೆ ಫುಲ್ ಗಾಬರಿ ಆಗುತ್ತೆ. ನಾವೇನಾದರೂ ಲೇಟಾಗಿ ಹೋಗ್ತಾ ಇದ್ದೀವ, ಏನು ಕತೆ ಏನು ಗೊತ್ತಾಗ್ತಾ ಇರಲಿಲ್ಲ. ಫುಲ್ ಪಝಲ್ಡ್ ಆಗಿದ್ದೆ ನಾನಂತೂ, ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಟೈಮ್. ಸೊ ಇವಾಗ ಎಲ್ಲ ಆಗಿ ಅವ್ರಿಗೆಲ್ಲ ಟಿಕೆಟೆಲ್ಲ ತೋರಿಸಿ ನಾವು ವಿ ಹ್ಯಾಡ್ ಟು ಜಸ್ಟ್ ಸ್ಕ್ಯಾನ್ ದ QR ಕೋಡ್, ಮೀನಿಂಗ್ ಸ್ಕ್ಯಾನ್ ದ ಟಿಕೆಟ್ ಆ್ಯಂಡ್ ಗೋ ಇನ್. ನಂದು ಬೇರೆ ಅದು ಸ್ಕ್ಯಾನೇ ಆಗ್ತಿಲ್ಲ. ಸೆಲ್ಫ್ ಚೆಕ್-ಇನ್ ಮಾಡಿರೋದ್ರಿಂದ ಐ ಡೆಂಟ್ ಗೆಟ್ ದ ಎಕ್ಸಾಕ್ಟ್ ಬೋರ್ಡಿಂಗ್ ಪಾಸ್. ಅದು ಬರೀ ಸ್ಮಾಲ್ ಪ್ರಿಂಟ್ಔಟ್ ಥರ ಇತ್ತು. ಸೊ ಅಲ್ಲಿ ಬೇರೆ ಯಾರೋ ಜಗಳ ಬೇರೆ ಆಡ್ತಿದ್ದ ಏರ್ಲೈನ್ ಅವ್ರ ಜೊತೆ. ಸೊ ನಾನು ಪ್ರಗತಿನಾಗ ಕೇಳ್ತಿದ್ದೆ ಹೌ ವಾಸ್ ಶಿ ಫೀಲಿಂಗ್ ಅಂತ. ಸೊ ನಂದು ನೆಕ್ಸ್ಟ್ ಪಾರ್ಟ್ ಆಫ್ ದ ವೀಡಿಯೋನಾಗಿ ಅದು ನೀಟಾಗಿ ರೆಕಾರ್ಡ್ ಆಗಿದೆ. ಸೊ ಅದು ಹಾಕ್ತೀನಿ ಆ್ಯಸ್ ಅನ್ ಹೌ ವಿ ವೆಂಟ್ ಆ್ಯಂಡ್ ರೀಚ್ಡ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಫ್ಲೈಟ್ ಒಳಗೆ ಹೋಗ್ತಿದೆ ಗೈಸ್. ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಅನ್ರಿಯಲ್ ಆ್ಯಂಡ್ ಐ ರಿಯಲಿ ಕಾಂಟ್ ಪ್ರೊಸೆಸ್ ಇಟ್. ಗೂಸ್ ಬಾಂಬ್ಸ್ ಮೂಮೆಂಟ್ ಥರ ಇತ್ತು ನಂಗಂತೂ. ಫ್ಲೈಟಿಗೆ ಬಂದು ನೋಡಿ ಹಳೆ ಫ್ಲೈಟ್ ಗೊತ್ತಿಲ್ಲ. ಒಂದು ಪ್ರಾಬ್ಲಮ್ ಏನಂದರೆ ನಾನು ಗೈಸ್ ಇವಾಗ ಲಂಚ್ ಏನೋ ತಂದು ಕೊಟ್ಟರು. ಇದು ನೋಡೋದು ನನಗೆ ದಟ್ ವಾಸ್ ವೆರಿ ಬ್ಯಾಡ್. ಅವ್ರಿಗೆ ಅದಕ್ಕೆ ಏನಾದರೂ ಇಂಡಿಯನ್ ಕೇಳಿದೆ ಇದು ಗೇಮ್ ಇದು. ಸೊ ದಸ್ ಫ್ಲೈಟ್ನಾಗ ವಾಶ್ರೂಮ್ ಹೇಗಿರುತ್ತೆ ನೋಡಿ ಗೈಸ್. ಆಗಲೇ ನಾವು ದುಬೈನಾಗಿದ್ದೀವಿ, ಇನ್ನು ನೆಕ್ಸ್ಟ್ ಮುಂಬೈ ಟು ಬ್ಯಾಂಗ್ಳೂರ್ ಅಷ್ಟೇ. ಗೈಸ್ ಅದು ಲ್ಯಾಂಡ್ ಆಗುವಾಗ ಕಿವಿ ಗುಯ್ಯ ಅನ್ನೋದು ಅಂದ್ಬಿಟ್ಟು ನಂಗೆ ಫುಲ್ ಭಯ ಆಗೋಗಿತ್ತು. ಅದಕ್ಕೆ ಪ್ರಗತಿ ತಂದು ನನಗೆ ಕಾಟನ್ ಬಡ್ಸ್ ತಂದು ಕೊಟ್ಬಿಟ್ಟು ಹೋದ್ಲಪ್ಪ. So we're almost gonna like reach in probably 10 minutes. ನಾವು ಗೊತ್ತಿರಂಗೆ. ಗೈಸ್ ನಂಗಂತೂ ಆ ಸೌಂಡ್ ಒಂಚೂರು ಆಗ್ತಾ ಇರಲಿಲ್ಲ. ತಲೆನೋವು ಬಂದ್ಬಿಡ್ತು, ಕಿವಿ ಫುಲ್ ಗುಯ್ ಅಂತಿತ್ತು. ಐ ವಾಸ್ ಇನ್ ದ ವರ್ಜ್ ಆಫ್ ಕ್ರೈಮ್. ಅದರ ಫ್ಲೈಟ್ ಬೇರೆ ಫುಲ್ ಶೇಕ್ ಆಗಿ ಹಿಂಗೆ ಹೋಗ್ತಿತ್ತು. ಫೈನಲಿ ಅನೌನ್ಸ್ಮೆಂಟ್ ಬಂತು. ನಮ್ದು ಇಮಿಗ್ರೇಷನ್ ಆಯಿತು. ಪ್ರಗತಿ ಕಾಯ್ತಾ ಇದ್ದೀನಿ ಅವ್ಳು ಬರೋದಕ್ಕೆ ಅಂತ. ಅವಳು ಬಂದಮೇಲೆ ಆಚೆ ಹೋಗ್ಬಿಟ್ಟು ಮಾತಾಡ್ತೀನಿ. ಬಂದೆ ಆಂಟಿ, ಇಂಡಿಯಾಗೆ ನೆನೆ ನೈಟ್ ರೀಚ್ ಆದೆ. ಹಾ ಗೈಸ್ ನಮ್ಮ ನಂದಿನಿ ಮಜ್ಜಿಗೆ ಗೈಸ್ 55 ಪೆನ್ಸ್ ಅಂದ್ರೆ ತೋರ್ಸೋ ನಾಚಿಕೆ ಅಂತ ಗೈಸ್. ನೋಡಿ ಗೈಸ್ ಇವಾಗ ಫೈರ್ ಇನ್ ದ ಮೌಂಟೇನ್ ರನ್ ಮಾಡ್ತೀವಿ. ಒಂದು